ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಪ್ರೊಫೈಲ್ ಪಿಕ್ಚರ್ ಹೇಗೆ ಎಡಿಟ್ ಮಾಡೋದು. ಪ್ರೊಫೈಲ್ ಪಿಕ್ಚರ್ ಹೇಗೆ ಪಿಕ್ಸೆಲ್ ಆ್ಯಪ್ನಲ್ಲಿ ಎಡಿಟ್ ಮಾಡ್ತಾರೆ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿದ್ದೀನಿ, ಹೊಸ ಥರ ತಿಳಿಸ್ಕೊಡ್ತಿದ್ದೀನಿ. ಹೇಗೆಂದರೆ ಅಲೈಟ್ ಮೋಷನಲ್ಲಿ ಪ್ರೊಫೈಲ್ ಪಿಕ್ಚರ್ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಬೆಲ್ ಬಟನ್ ಆನ್ ಮಾಡ್ಕೊಂಡ್ರೆ ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ ಗೆಟ್ ಇನ್ ದ ವಿಡಿಯೋ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ನಲ್ಲಿ ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನನ್ನ ಇಂಪೋರ್ಟ್ ಮಾಡ್ಕೋದಿದ್ದೀನಿ ನಾನು. ಓಕೆ ಕೊಡಿ. ಫಸ್ಟ್ನಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ನಿಮ್ಮ ಫೋಟೋ ಅಪ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಒಂದು ಸರ್ಕಲ್ನ ಇಲ್ಲಿರುತ್ತೆ ಎಡಿಟ್ಸ್ ಆ್ಯಂಡ್ ಶೇಪ್ ಮೇಲೆ ಎಡಿಟ್ ಆ್ಯಂಡ್ ಶೇಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಕಲ್ ಅಂತ ತಗೊಳ್ಳಿ. ನೆಕ್ಸ್ಟ್ ಒನ್ ಮತ್ತೆ ನಿಮ್ಮ ಪ್ರೊಫೈಲ್ನ ಅಪ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಅದಕ್ಕೆ ರೇಸ್ ಆ್ಯಡ್ ಎಫೆಕ್ಟ್ ಮೇಲೆ ಹೋಗಿ ರೇಸ್ ಮೇಲೆ ಕ್ಲಿಕ್ ಮಾಡಿ. ಸೆಂಟರ್ 00 ಇರಲಿ, ಲೆಂತ್ 0.66, ಇಂಟೆನ್ಸಿಟಿ 2.18, ಥ್ರೆಡ್ಶೋಲ್ಡ್ 0.43, ಬ್ಲ್ಯಾಕ್ ವೈಟ್ ಬ್ಲೆಂಡು 31%, ಕ್ವಾಲಿಟಿ 150. ಇಷ್ಟಾದಮೇಲೆ ನೆಕ್ಸ್ಟ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮ್ಮ ಪ್ರೊಫೈಲ್ ಅಪ್ಲೋಡ್ ಮಾಡ್ಕೊಳ್ಳಿ. ಅದಕ್ಕೇನು ಎಫೆಕ್ಟ್ ಹಾಕಬೇಡಿ. ಆ್ಯಂಡ್ ಥರ್ಡ್ ಒನ್ ರೆಕ್ಟ್ಯಾಂಗಲ್. ಇಲ್ಲಿ ನೋಡ್ಬೋದು ನೀವು ಎಡಿಟ್ ಶೇಪ್ ಅಂತಿದೆ, ಅಲ್ಲಿ ರೆಕ್ಟ್ಯಾಂಗಲ್ ತೊಗೊಳ್ಳಿ. ರೆಕ್ಟ್ಯಾಂಗಲ್ ತೊಗೊಂಡ್ಮೇಲೆ ಆ್ಯಡ್ ಎಫೆಕ್ಟು. ಆ್ಯಂಡ್ ನೆಕ್ಸ್ಟ್ ಕಾಪಿ ಬ್ಯಾಕ್ಗ್ರೌಂಡ್ ಮಾಡ್ಕೊಳ್ಳಿ. ರೆಕ್ಟ್ಯಾಂಗಲ್ ಇದೆಯಲ್ಲ, ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. CC ಅಂತಿದೆಯಲ್ಲ, ಇದಕ್ಕೆ ಎಫೆಕ್ಟು ಕಾಪಿ ಬ್ಯಾಕ್ಗ್ರೌಂಡ್. ಇದು ಆಯಿತಾ? ನೆಕ್ಸ್ಟ್ ಎಕ್ಸ್ಪೋಜರ್ ಗಾಮಾ. ಎಕ್ಸ್ಪೋಜರ್ ಅಂತಿದೆಯಲ್ಲ, -0.13 ಇಟ್ಕೊಳ್ಳಿ. ಗಾಮಾ 1.00 ಇರಲಿ, ಆಫ್ಸೆಟ್ 00 ಇರಲಿ. ಆಯಿತು. ನೆಕ್ಸ್ಟ್ ಶಾರ್ಪನ್ ತೊಗೊಳ್ಳಿ ಎಫೆಕ್ಟು. ಸ್ಟ್ರೆಂತ್ 0.04 ಇರಲಿ, ರೇಡಿಯಸ್ 1.5 ಇರಲಿ. ನೆಕ್ಸ್ಟ್ ನೋಡಿ ಹೈಲೈಟ್ಸ್ ಆ್ಯಂಡ್ ಶ್ಯಾಡೋ. ಹೈಲೈಟು 79% ಇರಲಿ, ಶ್ಯಾಡೋ 53% ಇರಲಿ. ನೆಕ್ಸ್ಟ್ ಹೈಲೈಟ್ ಆ್ಯಂಡ್ ಶ್ಯಾಡೋ. ಹೈಲೈಟ್ ಪರ್ಸೆಂಟೇಜು 146%, ಶ್ಯಾಡೋ 102% ಇರಲಿ. ಎರಡು ಹೈಲೈಟ್ಸ್ ಆ್ಯಂಡ್ ಶ್ಯಾಡೋ. ಮತ್ತು ಫ್ಲಿಕ್ಕರ್ ಅಂತ ಬರುತ್ತೆ ಎಫೆಕ್ಟು. ಫ್ಲಿಕ್ಕರು 10 ಹರ್ಟ್ಸ್ ಇರಲಿ. ಸ್ಟ್ರೆಂತ್ 0.16, ಸೀಡ್ 0.4 ಇದೆ. ಬೇಸಿಕ್ ಟೈಮ್ ಆ್ಯಂಡ್ ಪೊಸಿಷನ್ ಇದೆ, ಟೈಮ್ ಮೇಲೆ ಕ್ಲಿಕ್ ಮಾಡಿ. ಫ್ಲಿಕ್ಕರು. ನೆಕ್ಸ್ಟ್ ವೆಂಟೇಜ್ ನೋಡಿ, ಸೈಜು 85.9% ಇರಲಿ. ರೌಂಡ್ನೆಸ್ 119% ಇರಲಿ. ಫೆದರ್ 0.69 ಇರಲಿ. ಸ್ಟ್ರೆಂತ್ 0.615 ಇರಲಿ. ಟೆಂಟ್ 32%. ಕಲರ್ ಬ್ಲ್ಯಾಕ್. ಪಂಚ್ ಔಟ್ ಆಫ್ ಮಾಡ್ಕೋಬೇಡಿ, ಆಫ್ ಮಾಡಿ. ಆ್ಯಂಡ್ ಗ್ರೇಡಿಯಂಟ್ ಓವರ್ಲೇ ಕಾಂಪ್ಯಾಕ್ಟಿಬಲ್, ಅದರ ಮೇಲೆ ಕ್ಲಿಕ್ ಮಾಡಿ. ಕಲರ್ 1 ಇದೆ ವೈಟು, ಕಲರ್ 2 ಬ್ಲ್ಯಾಕು. ಆ್ಯಂಗಲ್ 0.0 ಆ್ಯಂಗಲ್. ಆಫ್ಸೆಟ್ಟು X -14 ಇರಲಿ, Y 0 ಇರಲಿ. ಸ್ಕೇಲು 0.69, ಅಲ್ಫಾ 70.8% ಇರಲಿ. ಲೀನಿಯರ್ ರೇಡಿಯಲ್ ಸ್ವ್ಯಾಪ್ ಅಂತಿದೆ, ಬ್ಲೆಂಡಿಂಗ್ ಮೋಡ್ ಇದೆ, ಅದು ಮಲ್ಟಿಪಲ್ ತೊಗೊಳ್ಳಿ. ಇದೆಲ್ಲ ಮಲ್ಟಿಪಲ್, ಅದು ತೊಗೊಳ್ತೆ. ಅದಾದಮೇಲೆ ಯೂಸ್ ಶಿಫ್ಟ್ ಅಂತಿದೆ, ಅದು 1:+7.0 ಡಿಗ್ರಿ ಇರಲಿ. ಆ್ಯಂಡ್ ಎಕ್ಸ್ಪೋಜರ್ ಗಾಮಾ
ಎಕ್ಸ್ಪೋಸರ್ 0.40 ಇರಲಿ, ಗಾಮಾ 1.000 ಇರಲಿ, ಆಫ್ಸೆಟ್ 0 ಇರಲಿ. ಓಕೆ, ಇಷ್ಟಾಯಿತು. ನೆಕ್ಸ್ಟು ಸೇಮ್ ನೆಕ್ಸ್ಟ್ ಕಾಪಿ ಇನ್ನೊಂದು ಮಾಡ್ಕೊಳ್ಳಿ. ಅದರ ಎಫೆಕ್ಟ್ ನೋಡ್ಕೊಳ್ಳಿ. ಬ್ಲರ್ ಇದೆಯಲ್ಲ, ಸ್ಟ್ರೆಂತ್ 1.445 ಇರಲಿ. ಕಾಪಿ ಬ್ಯಾಕ್ಗ್ರೌಂಡ್, ಅದೇ ಕಾಪಿ ಬ್ಯಾಕ್ಗ್ರೌಂಡ್ ಇರೋದಲ್ಲ ಅದು. ಎಕ್ಸ್ಪೋಸರ್ ಆ್ಯಂಡ್ ಗಾಮಾ, ಎಕ್ಸ್ಪೋಸರ್ 1.46, ಗಾಮಾ 1.000, ಆಫ್ಸೆಟ್ 0 ಇರಲಿ. ನೆಕ್ಸ್ಟ್ ಥರ್ಡ್ ಕಾಪಿ ಬ್ಯಾಕ್ಗ್ರೌಂಡ್, ಗೇಷನ್ ಬ್ಲರ್ ಅಂತಿದೆಯಲ್ಲ, ಸ್ಟ್ರೆಂತ್ 1.550 ಇರಲಿ. ಕಾಪಿ ಬ್ಯಾಕ್ಗ್ರೌಂಡ್ ಆಗಿದೆ. ಎಕ್ಸ್ಪೋಸರ್ 1.46, ಗಾಮಾ 1.00, ಆಫ್ಸೆಟ್ 0. ನೆಕ್ಸ್ಟ್ ಫೋರ್ತ್ ಬ್ಯಾಕ್ಗ್ರೌಂಡ್, ಕಾಪಿ ಬ್ಯಾಕ್ಗ್ರೌಂಡ್ ಅದೇ ಸೇಮ್. ಎಕ್ಸ್ಪೋಸರ್ 0.06, ಗಾಮಾ 1 ಸೇಮ್ ಆ್ಯಸ್ ಇಟ್ ಈಸ್, ಆಫ್ಸೆಟ್ 0.11. ನೆಕ್ಸ್ಟ್ ನೋಡ್ಕೊಳ್ಳಿ, ಫಾಂಟ್ ಹಾಕ್ಕೊಳ್ಳಿ. ನಿಮ್ಮದೇನು ಲೋಗೋ ಇದೆ, ನಿಮ್ಮ ಏನು ಚಾನಲ್ ಇದೆ ಆ ಚಾನಲ್ದ ಹೆಸರು ಹಾಕ್ಕೊಳ್ಳಿ. ನೋಡಿ, ನಾನು ಸಂತೋಷ್ ಕ್ರಿಯೇಟರ್ ಅಂತ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸರ್ಕಲ್ ತೊಗೊಳ್ಳಿ. ಇಲ್ಲಿ ಶೇಪ್ ಆ್ಯಂಡ್ ಎಡಿಟ್ ಇದೆಯಲ್ಲ, ಇಲ್ಲಿ ಶೇಪ್ ಆ್ಯಂಡ್ ಎಡಿಟ್ ಇದೆಯಲ್ಲ, ಇಲ್ಲಿ ಶೇಪ್ ಆ್ಯಂಡ್ ಎಡಿಟ್ ಮೇಲೆ ಹೋಗಿ ಸರ್ಕಲ್ ತೊಗೊಳ್ಳಿ. ಸರ್ಕಲ್ ತೊಗೊಂಡು ಅದರ ಎಫೆಕ್ಟ್ಸ್ ನೋಡೋಣ. ಅದರ ಎಫೆಕ್ಟ್ಸ್ ಏನು ಸರ್ಕಲ್ ಅಷ್ಟೇ ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ನಿಮ್ಮ ಚಾನಲ್ ಯೂಟ್ಯೂಬ್ ಇದ್ದರೆ ಯೂಟ್ಯೂಬ್ ಹಾಕ್ಕೊಳ್ಳಿ, ಇನ್ಸ್ಟಾ ಇದ್ದರೆ ಇನ್ಸ್ಟಾ ಹಾಕ್ಕೊಳ್ಳಿ, ಫೇಸ್ಬುಕ್ ಇದ್ದರೆ ಫೇಸ್ಬುಕ್ ಹಾಕ್ಕೊಳ್ಳಿ. ಇದಿಷ್ಟ ಆದಮೇಲೆ ಎಕ್ಸ್ಪೋರ್ಟ್ ಹೇಗೆ ಮಾಡ್ಕೊಳೋದು ಅಂದರೆ, ಇಷ್ಟೆಲ್ಲ ರೆಡಿ ಆಯಿತು. ನಿಮಗೆ ಇದು XML ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫೈಲ್ ಡೌನ್ಲೋಡ್ ಮಾಡ್ಕೊಂಡು ಆ್ಯಸ್ ಇಟ್ ಈಸ್ ನಿಮ್ಮದೊಂದು ಫೋಟೋ ಅಪ್ಲೋಡ್ ಮಾಡಿಬಿಟ್ರೆ ಸಾಕು, ಈ ಥರ ಲೋಗೋ ಕ್ರಿಯೇಟ್ ಆಗಿಬಿಡುತ್ತೆ. ಎಕ್ಸ್ಪೋರ್ಟ್ ಹೇಗೆ ಮಾಡೋದು ಅಂದರೆ, ಇಲ್ಲಿ ಸೆಟ್ಟಿಂಗ್ ಬಾಜು ಇದೆಯಲ್ಲ, ಅದ್ರ ಮೇಲೆ ಹೋಗಿ ಇಮೇಜ್ ಕರೆಂಟ್ ಫ್ರೇಮ್ ಆ್ಯಸ್ ಅ PNG ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಆದಮೇಲೆ ಈ ಥರ ಬರುತ್ತೆ. ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡೇ ನೀವು ನೋಡ್ಬೋದು ಹೇಗೆ ಬಂದಿದೆ ಅಂತ. ಗ್ಯಾಲ್ರಿ ಈ ಥರ ಬರುತ್ತೆ. ಈ ಥರ ರೆಡಿ ಆಗುತ್ತೆ ನಿಮ್ಮದು ಪ್ರೊಫೈಲ್. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಫ್ರೆಂಡ್ಸ್.